ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮನೋಜ್ ಶಿರೋರೆ ಜಾಮೀನು ಅರ್ಜಿ ವಜಾ ಆಗಿದೆ. ಇಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಿಂದ ವಜಾ ಆಗಿರೋದು. ಈ ಒಂದು ನನಗೆ ಬೇಲ್ ಕೊಟ್ಬಿಡಿ ಅಂತ ಹೇಳಿ ಡಾಕ್ಟರ್ ಮನೋಜ್ ಶಿರೋರೆ ಅಂತ ಅರ್ಜಿ ಹಾಕೊಂಡಿದ್ದು ಅವರ ಅರ್ಜಿ ವಜಾ ಆಗಿದೆ. ಇಲ್ಲಿ ಬಂಧನಕ್ಕೆ ಒಳಗಾದಂಥ ಮೊದಲ ಪೋಷಕ, ಹಗರಣದಲ್ಲಿ ಬಂಧನಕ್ಕೆ ಒಳಗಾದಂಥ ಮೊದಲ ಪೋಷಕ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದ್ದು ಈ ಮನೋಜ್ ಶಿರೋರೆ. ಮಗನಿಗೋಸ್ಕರ ಲಕ್ಷಾಂತರ ರೂಪಾಯಿ ಕೊಟ್ಟುಬಿಟ್ಟು ಈ ಲೀಕ್ ಆದಂಥ ಕ್ವಶನ್ ಪೇಪರ್ನ ಪರ್ಚೇಸ್ ಮಾಡಿದ್ದು ಈ ಮಹಾನುಭಾವ ಅಂತ ಈ ಮನುಷ್ಯನ ಮೇಲಿರ್ತಕ್ಕಂಥ ಆರೋಪ. ಲಕ್ಷಾಂತರ ರೂಪಾಯಿ ಕೊಟ್ಟುಬಿಟ್ಟು ಕೋಚಿಂಗ್ ಸೆಂಟರ್ ಮಾಲೀಕ ಶಿವರಾಜ್ ಮೋಟೆಗಾಂವ್ಕರ್, ನಿವೃತ್ತ ಪ್ರೊಫೆಸರ್ ಕುಲಕರ್ಣಿ ಸಂಪರ್ಕವನ್ನು ಸಾಧಿಸಿಕೊಂಡು ಸೋರಿಕೆಯಾದಂಥ ಕ್ವಶನ್ ಪೇಪರನ್ನು ಖರೀದಿ ಮಾಡಿದಂಥ ಆರೋಪ ಇವರುಗಳ ಮೇಲೆ ಇದೆ. CBIನಿಂದ ಬಂಧನಕ್ಕೆ ಒಳಗಾಗಿ ಜೈಲ್ ಸೇರಿರೋದು ಮನೋಜ್. ಇದೀಗ ಈ ಮನುಷ್ಯ ಬೇಲ್ಗೆ ಅರ್ಜಿಯನ್ನು ಹಾಕ್ಕೊಂಡಾಗ ಆ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ.